ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ವಿಶ್ವ ಬರ್ತಾನೆ ತಾಯಿ ಹತ್ರ. ಅಮ್ಮ, ಅಪ್ಪ ಮಾಡಿದ್ದು ಸ್ವಲ್ಪನೂ ಸರಿ ಇಲ್ಲ. ನಮ್ಮ ಊರಿನಲ್ಲೇ ಕೆಲಸಕ್ಕೆ ತುಂಬ ಜನ ಕಾಯ್ತಾ ಇದ್ದಾರೆ. ಅಂಥದ್ರಲ್ಲಿ ಅಪ್ಪ ಎಲ್ಲೋ ಇರೋ ಹುಡುಗಿನ ಕರ್ಕೊಂಡು ಬಂದು ಇಲ್ಲಿ ಕೆಲಸ ಕೊಟ್ಟರೆ ಅದು ಸರಿನಾ ಅಮ್ಮ? ಅಪ್ಪ ಮಾಡಿದ್ದು ತಪ್ಪು ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರನೇ ಅಪ್ಪನಿಗೆ ಹೋಗಿ ಹೇಳ್ತೀನಿ ಅಮ್ಮ ಅಂತ ಇತ್ತ ವಿಶ್ವ ಹೋಗ್ತಾ ಇರ್ತಾನೆ. ಆಗ ತಾಯಿ ತಡೆದು, ಅಯ್ಯೋ ವಿಶ್ವ, ಆ ರೀತಿ ಎಲ್ಲ ಮಾಡಬೇಡ. ಅವರು ಯಾವುದೇ ಉದ್ದೇಶ ಇಲ್ಲದೆ, ಯಾವುದೇ ಕಾರಣ ಇಲ್ಲದೆ ಈ ರೀತಿ ಮಾಡೋರಲ್ಲ. ಈ ರೀತಿಯಾಗಿ ಮಾಡಿದ್ದಾರೆ ಅಂದರೆ ಆ ಹುಡುಗಿಯ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಕಣೋ ಅಂತ ಇತ್ತ ಹೇಳ್ತಾರೆ. ಆಗ ವಿಶ್ವ, ಅದು ಆಗಲ್ಲ ಅಮ್ಮ, ಅವರು ಈ ರೀತಿ ಮಾಡಬಾರ್ದಾಗಿತ್ತು. ಬೇರೆಯವರ ಮಕ್ಕಳು ನಮ್ಮ ಮಕ್ಕಳು ಮುಂದೆ ಮುದ್ದು ಮಾಡಿದ್ರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ? ಅದೇ ರೀತಿಯಾಗಿ ನಮ್ಮ ಜನಗಳಿಗೆ ಬೇಜಾರಾಗುತ್ತೆ ಅಮ್ಮ ಅಂದಾಗ, ಅಯ್ಯೋ ನಿಂತ್ಕೊಳ್ಳೋ, ಅದು ನಿಮ್ಮ ಅಪ್ಪನ ಪ್ರಾಣ ಉಳಿಸಿದ್ದು ಅದೇ ಹುಡುಗಿ ಅಂತ ಈ ಕಡೆ ಲಲಿತಾ ಹೇಳ್ತಾಳೆ. ಆಗ ವಿಶ್ವ, ಏನಮ್ಮ ಹೇಳ್ತಾ ಇದೆಯಾ? ಇಂಥ ದೊಡ್ಡ ವಿಷಯನ ನನ್ನಿಂದ ಮುಚ್ಚಿಟ್ಟಿದೆಯಲ್ಲ ಅಮ್ಮ ಅಂತ ವಿಶ್ವ ಕೇಳ್ತಾನೆ. ಆಗ ತಾಯಿ, ಹೌದು ಕಣೋ, ಅದಕ್ಕೋಸ್ಕರನೇ ನಾನು ನೀನು ಸುಮ್ಮನೆ ಇರು ಅಂತ ಹೇಳ್ತಾ ಇರೋದು ಅಂದಾಗ ವಿಶ್ವ ಸುಮ್ಮನಾಗ್ತಾನೆ. ಇತ್ತ ಚಲುವಿ ಮತ್ತು ಶ್ರೀನಿವಾಸ್ ಇಬ್ಬರು ಕೂಡ ಮರಿಗೌಡರ ಹತ್ರ ನ್ಯಾಯ ಕೇಳೋದಕ್ಕೆ, ಹಾಗೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ತಗೊಳ್ತಾ ಇಲ್ಲ ಅಂತ ಹೇಳೋದಕ್ಕೆ ಬರ್ತಾರೆ. ನಂತರ ಮರಿಗೌಡ ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡಿ ನಮ್ಮ ಕಡೆಯ ಒಬ್ಬ ಹುಡುಗ ಕಾಣೆಯಾಗಿದ್ದಾನೆ ಅಂತ ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ನೀವು ಆ ಕಂಪ್ಲೇಂಟನ್ನು ತಗೊಂಡಿಲ್ವಂತಲ್ಲ, ಯಾಕೆ ಅಂತ ಕೇಳಿದಾಗ, ಅಯ್ಯೋ ಇಲ್ಲ ಸರ್, ಅದು ನಮ್ಮ ಗಮನಕ್ಕೆ ಬಂದಿಲ್ಲ, ಈಗ ನಾನು ನೋಡ್ತೀನಿ ಅಂತ ಹೇಳಿದಾಗ, ಸರಿ ಆಯಿತು, ನೀವೇನು ಜಾಸ್ತಿ ಮಾತಾಡಬೇಡಿ, ನೀವು ಮೊದಲು ಆ ಕಂಪ್ಲೇಂಟನ್ನು ತಗೊಳ್ಳಿ ಅಂತ ಹೇಳ್ತಾರೆ. ನಂತರ ಆಯಿತು ಸರ್ ಅಂತ ಹೇಳಿಬಿಟ್ಟು ಕಂಪ್ಲೇಂಟನ್ನು ತಗೊಳ್ತಾರೆ. ನಂತರ ಆ ಹುಡುಗನ ಫೋಟೋವನ್ನು ಕಳಿಸ್ತೀನಿ, ನೀವು ಆ ಹುಡುಗನನ್ನು ಹುಡುಕಿ ಅಂತ ಹೇಳಿ ಇತ್ತ ಮರಿಗೌಡ ಫೋಟೋವನ್ನು ಕಳಿಸ್ತಾನೆ. ಆ ಫೋಟೋದಲ್ಲಿ ಇದ್ದಿದ್ದು ಬೇರೆ ಯಾರೂ ಅಲ್ಲ, ವೆಂಕಿ ಅಂತ ಪೊಲೀಸ್ಗೆ ಗೊತ್ತಾಗುತ್ತೆ. ಇತ್ತ ಮರಿಗೌಡರಿಗೆ ಆ ವಿಷಯವನ್ನು ತಿಳಿಸ್ಬೇಕು ಅಂತ ಪೊಲೀಸ್ನವರು ಮತ್ತೆ ಫೋನ್ ಮಾಡ್ತಾರೆ. ನಂತರ ಮರಿಗೌಡ ಯಾವುದೋ ಕೆಲಸದಲ್ಲಿ ಬ್ಯುಸಿಯಾಗಿ ಕಾಲನ್ನು ಪಿಕ್ ಮಾಡೋದಿಲ್ಲ. ಈ ಕಡೆ ಚೆಲುವಿ, ಭಾವನಾ, ಶ್ರೀನಿವಾಸ್ ಎಲ್ಲರೂ ಕೂಡ ಮರಿಗೌಡರಿಗೆ ನಿಮ್ಮಿಂದ ತುಂಬಾ ಉಪಕಾರ ಆಯಿತು, ನಿಮ್ಮ ಸಹಾಯನ ಮರೆಯೋದಿಲ್ಲ ಅಂತ ಹೇಳ್ತಾರೆ. ಮರೆಯೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಪೊಲೀಸ್ನವರಿಗೆ ವೆಂಕಿನೇ ಸರೆಂಡರ್ ಆಗಿರೋದು, ಹಾಗೆಯೇ ಮಿಸ್ಸಿಂಗ್ ಕಂಪ್ಲೇಂಟ್ ಇರೋದು ವೆಂಕಿನೇ ಅಂತ ಗೊತ್ತಾಗುತ್ತೆ. ಅದನ್ನು ಮರಿಗೌಡರಿಗೆ ಹೇಳ್ತಾರ ಅಂತ ಮರಿಗೌಡರಿಗೆ ಹೇಳಿದರೆ ಮುಂದೆ ಏನು ಮಾಡ್ತಾರೆ? ಹಾಗೆಯೇ ಈ ಕಡೆ ಜಾನ್ವಿಯ ನೆನಪಿನಲ್ಲಿ ಜಯಂತ್ ತುಂಬಾ ಕೊರಗ್ತಾ ಇರ್ತಾನೆ. ಇತ್ತ ಶಾರದಮ್ಮ ಜಾನ್ವಿಯ ಫೋಟೋಕ್ಕೆ ಹಾರ ಹಾಕೋಕ್ಕೆ ಹೋದಾಗ ಜಯಂತ್ ಅದನ್ನು ಕಿತ್ಕೊಂಡು ಹಾರ ಹಾಕ್ಬೇಡಿ ಅಂತ ಹೇಳ್ತಾನೆ. ಮರುದಿನ ಶ್ರೀನಿವಾಸ್ ಮನೆಯಲ್ಲಿ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಾರೆ ಜಾನ್ವಿಯ ಕಾರ್ಯವನ್ನು ಮಾಡೋದಕ್ಕೆ. ಎಲ್ಲರೂ ಕೂಡ ಕಾರ್ಯಕ್ಕೆ ಭಾಗಿಯಾಗಿರ್ತಾರೆ. ಸಿದ್ದೇಗೌಡ, ಭಾವನಾ, ವೀಣಾ, ಹರೀಶ್, ಸಂತೋಷ್ ಹಾಗೆಯೇ ಸಿಂಚನ ಎಲ್ಲರೂ ಕೂಡ ಕಾರ್ಯದಲ್ಲಿ ಭಾಗಿಯಾಗಿ ಎಲ್ಲರೂ ಕೂಡ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಇತ್ತ ಜಯಂತ್ಗೆ ಹಾಲು ತುಪ್ಪವನ್ನು ಬಿಡೋದಕ್ಕೆ ಹೇಳ್ತಾರೆ. ಹಾಲು ತುಪ್ಪವನ್ನು ಬಿಡೋದಕ್ಕೆ ಹೇಳಿದಾಗ ತುಂಬಾ ದುಃಖದಿಂದ ಜಯಂತ್ ಹಾಲು ತುಪ್ಪವನ್ನು ಬಿಟ್ಟು ಅಳ್ತಾ ಇರ್ತಾನೆ. ಈ ಕಡೆ ಜಯಂತನ ಪರಿಸ್ಥಿತಿಯನ್ನು ನೋಡಿ ಲಕ್ಷ್ಮಿ ಮತ್ತು ಶ್ರೀನಿವಾಸ್ ತುಂಬಾ ಕೊರಗ್ತಾ ಇರ್ತಾರೆ. ಅಯ್ಯೋ, ಅಳಿಯಂದ್ರನ್ನ ಈ ಪರಿಸ್ಥಿತಿಯಲ್ಲಿ ನನಗೆ ನೋಡೋಕ್ಕಾಗ್ತಾ ಇಲ್ಲ ರೀ, ಅವ್ರನ್ನ ನೋಡಿದೆ ನನ್ನ ಕರಳೆಲ್ಲ ಚುರುಕಂತಿದೆ ರೀ, ನನಗೆ ಈ ಭೂಮಿ ಮೇಲೆ ಬದುಕೋ ಆಸೆನೇ ಹೊರಟೋಗ್ಬಿಟ್ಟಿದೆ ಅಂತ ಈ ಕಡೆ ಲಕ್ಷ್ಮಿ ಶ್ರೀನಿವಾಸ್ಗೆ ಹೇಳ್ತಾ ಇರ್ತಾರೆ. ಇತ್ತ ಶ್ರೀನಿವಾಸ್ ಕೂಡ ತುಂಬ ದುಃಖದಿಂದಾನೇ ಇರ್ತಾರೆ. ಸಿದ್ದೇಗೌಡರು ಹಾಗೆ ಭಾವನಾ ಕೂಡ ತುಂಬ ದುಃಖದಿಂದಾನೇ ಹಾಲು ತುಪ್ಪವನ್ನು ಬಿಡ್ತಾ ಇರ್ತಾರೆ. ಮನೆಯವರೆಲ್ಲ ಹಾಲು ತುಪ್ಪ ಬಿಟ್ಟು ಕಾರ್ಯವನ್ನು ಮುಗಿಸ್ತಾರೆ. ನಂತರ ಅಲ್ಲಿಂದ ಜಯಂತ್ ಹೊರಟು ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿ ಜಯಂತ್ ಮನೆಗೆ ಹೋಗ್ತಾರೆ. ಈ ಕಡೆ ಎಲ್ಲರೂ ಕೂಡ ತುಂಬ ದುಃಖದಿಂದ ಕಾಲವನ್ನು ತಳ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಈಗ ಜಾನ್ವಿಗೆ ತಂದೆ ತಾಯಿಯನ್ನು ನೋಡಬೇಕು ಅಂತ ಆಸೆ ಆಗಿರುತ್ತೆ. ಹೇಗಾದರೂ ಮಾಡಿ ನನ್ನ ಅಪ್ಪ ಅಮ್ಮನನ್ನು ನೋಡ್ಕೊಂಡು ಬರಬೇಕಲ್ಲ ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ. ಹೇಗಾದರೂ ಪರವಾಗಿಲ್ಲ, ಇವತ್ತು ಹೋಗಿ ನನ್ನ ತಂದೆ ಮತ್ತು ತಾಯಿಯನ್ನು ನೋಡ್ಕೊಂಡು ಬರಬೇಕು ಅಂತ ಹೇಳಿ ಜಾನ್ವಿ ಅಲ್ಲಿಂದ ಹೊರಡ್ತಾಳೆ. ಇತ್ತ ನರಸಿಂಹನ ಫಾರ್ಮ್ ಹೌಸಿಂದ ಜಾನ್ವಿ ಅಲ್ಲಿಂದ ಹೊರಟು ಬರ್ತಾಳೆ. ಹೊರಟು ಬಂದು ನೋಡಿದಾಗ ತುಂಬಾ ಕತ್ಲೆ ಆಗಿರುತ್ತೆ. ಅಯ್ಯೋ ದೇವೇ, ಈಗೇನಾದರೂ ನಾನು ಹೋಗಿಬಿಟ್ರೆ, ನಾನು ಅವ್ರ ಕೈಗೆ ಏನಾದರೂ ಸಿಗಾಕೋಬಿಟ್ರೆ ಮತ್ತೆ ಅವರ ಜೊತೆ ಕಳಿಸಿ ನನಗೆ ಅವರ ಜೊತೆನೇ ಇರು ಅಂತ ಹೇಳ್ತಾರೆ. ಹಾಗೆ ನಾನು ಬದುಕಿರುವಂಥ ವಿಷಯ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನಾನು ಹಿಂದೆಗಡೆ ಬಾಗಿಲಿಂದ ಹೋಗಬೇಕು ಅಂತ ಜಾನ್ವಿ ನಿರ್ಧಾರವನ್ನು ಮಾಡಿ ಮನೆ ಒಳಗಡೆಗೆ ಹಿಂದೆ ಬಾಗಿಲಿಂದ ಬರ್ತಾಳೆ. ಹಿಂದೆ ಬಾಗಿಲಿಂದ ಬಂದು ಎಲ್ಲರನ್ನ ನೋಡ್ತಾ ಇರ್ತಾಳೆ. ನಾನು ಈ ಮನೆಯನ್ನು ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀನಿ, ನನಗೆ ಅಪ್ಪ ಅಮ್ಮನ ನೋಡಬೇಕು ಅಂತ ಆಸೆಯಾಗಿ ಅಪ್ಪ ಅಮ್ಮನನ್ನು ಹುಡುಕಿ ಬಂದಿದ್ದೀನಿ ಅಂತ ಹೇಳಿ ನಿಧಾನವಾಗಿ ಮನೆಯ ಒಳಗಡೆ ಬರ್ತಾಳೆ. ಮನೆಯ ಒಳಗಡೆ ಬಂದು ನೋಡಿದಾಗ ಯಾರೂ ಕೂಡ ಇರೋದಿಲ್ಲ. ಹಾಗೆಯೇ ನಿಧಾನವಾಗಿ ಬಂದು ಲಕ್ಷ್ಮಿ ಮತ್ತು ಶ್ರೀನಿವಾಸರನ್ನು ನೋಡ್ತಾಳೆ. ಅಪ್ಪ ಅಮ್ಮ, ನನ್ನನ್ನು ಕ್ಷಮಿಸ್ಬಿಡಿ, ನಾನು ಈ ರೀತಿ ಮಾಡಬಾರ್ದಾಗಿತ್ತು, ಆದರೆ ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ. ನಿಮ್ಮ ಅಳಿಯನ ಬಗ್ಗೆ ನಿಮಗೆ ಗೊತ್ತಿಲ್ಲ,
ಅವರು ಸರಿಯೇ ಇಲ್ಲ ಅಮ್ಮ, ಒಂದು ಜೀವವನ್ನು ಸಹ ತೆಗೆಯೋದಕ್ಕೆ ಏಸೋದಿಲ್ಲ ನನಗೋಸ್ಕರ, ಅದಕ್ಕೋಸ್ಕರ ನಾನೇ ಅವರಿಂದ ದೂರ ಆಗಿ ಜೀವನವನ್ನು ನಡೆಸಬೇಕು ಅಂತ ಮಾಡಿದ್ದೀನಿ ಅಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಜಾನ್ವಿ ಕಾಲಿಗೆ ಬೀಳ್ತಾಳೆ. ಹಾಗೆ ಜಾನ್ವಿ ಕಾಲಿಗೆ ಬಿದ್ದ ತಕ್ಷಣವೇ ಲಕ್ಷ್ಮಿಗೆ ಎಚ್ಚರವಾಗಿಬಿಡುತ್ತೆ. ಎಚ್ಚರವಾದಾಗ ಜಾನ್ವಿ ಕೆಳಗಡೆ ಔತ್ಕೊಳ್ತಾಳೆ. ಅದನ್ನು ಲಕ್ಷ್ಮಿ ನೋಡೋದೇ ಇಲ್ಲ. ನಂತರ ಶ್ರೀನಿವಾಸ್ ಎದ್ದು ಏನಾಯಿತು ಲಕ್ಷ್ಮಿ ಅಂತ ಕೇಳಿದಾಗ, ಏನೂ ಇಲ್ಲ ರೀ, ಜಾನು ನೆನಪಾದ್ಲು, ಜಾನು ನನ್ನನ್ನು ಕನಸಲ್ಲಿ ಕಾಡ್ತಾ ಇದ್ದಾಳೆ ರೀ, ಜಾನು ಯಾಕೆ ಈ ರೀತಿ ಆಗೋಯ್ತು ನನ್ನ ಮಗಳಿಗೆ ಅಂತ ಲಕ್ಷ್ಮಿ ದುಃಖವನ್ನು ಪಡ್ತಾ ಇರ್ತಾಳೆ. ಆಗ ಶ್ರೀನಿವಾಸ್ ಸಮಾಧಾನ ಮಾಡ್ಕೋ ಲಕ್ಷ್ಮಿ, ಎಲ್ಲ ಏನು ಮಾಡೋದಕ್ಕಾಗಲ್ಲ, ಹಣೆ ಇದ್ದಷ್ಟು ಆಗುತ್ತೆ, ನಮ್ಮ ಮಗಳು ಜಾನ್ವಿಯ ಆತ್ಮಕ್ಕೆ ಶಾಂತಿ ಸಿಕ್ಕಿದ್ರೆ ಸಾಕು, ಆದರೆ ಅಳಿಯಂದಿರ ಪರಿಸ್ಥಿತಿನ ನೋಡಿದ್ರೆ ತುಂಬಾ ದುಃಖ ಆಗುತ್ತೆ ಅಂತ ಹೇಳಿದಾಗ, ಹೌದು ರೀ, ನನಗೂ ಕೂಡ ಜಾನುನ ನೋಡಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ನಮ್ಮ ಜಾನು ಇನ್ನು ಬರೋದಿಲ್ವಲ್ಲ ಅಂತ ದುಃಖವನ್ನು ಪಡ್ತಾ ಇರ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡಂತಹ ಜಾನ್ವಿಗೆ ತುಂಬಾ ಬೇಜಾರಾಗುತ್ತೆ. ಅಯ್ಯೋ, ಇಂಥ ಪರಿಸ್ಥಿತಿಯಲ್ಲಿ ನಾನು ನಿಮಗೆ ಮುಖವನ್ನು ತೋರಿಸೋದಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಜಾನ್ವಿ ಮನಸ್ಸಲ್ಲಿ ಅಂದ್ಕೊಂಡು ಅಲ್ಲೇ ಕೂತಿರ್ತಾಳೆ. ನಂತರ ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಮಲ್ಕೊಳ್ತಾರೆ. ಈ ಕಡೆ ಜಾನ್ವಿ ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ಬೇಕು ಇಲ್ಲಿಂದ ಅಂತ ಹೇಳಿಬಿಟ್ಟು ತಂದೆ ತಾಯಿ ಆಶೀರ್ವಾದವನ್ನು ತಗೊಂಡು ಹೊರಗಡೆ ಬರ್ತಾ ಇರ್ತಾಳೆ. ಇತ್ತ ವೀಣಾ ನೀರು ಕುಡಿಯೋದಕ್ಕೆ ಅಂತ ಬಂದಿರ್ತಾಳೆ. ವೀಣಾನ ಜಾನ್ವಿ ನೋಡಿ ಅಲ್ಲೇ ಬಚ್ಚಿಟ್ಕೊಳ್ತಾಳೆ. ಈಗ ಅಯ್ಯೋ ದೇವ್ರಿ, ಈ ಅದಕ್ಕೆ ಬೇರೆ ಇಲ್ಲೇ ಬಂದುಬಿಟ್ರಲ್ಲ, ಹೇಗಾದರೂ ಮಾಡಿ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ಇಲ್ಲೇ ಬಂದುಬಿಟ್ರಲ್ಲ ಅಂತ ಕೆಳಗಡೆ ಬಚ್ಚಿಟ್ಕೊಂಡಿರ್ತಾಳೆ. ನಂತರ ಅಲ್ಲಿ ಜಾನ್ವಿಯ ಫೋಟೋಕ್ಕೆ ಹಾರ ಹಾಕಿರೋದನ್ನು ನೋಡಿ ಜಾನ್ವಿಗೆ ಶಾಕ್ ಆಗುತ್ತೆ. ಅಯ್ಯೋ, ಇವರು ನನ್ನನ್ನು ಸತ್ತೋಗಿದ್ದಾಳೆ ಅಂತಲೇ ತಿಳ್ಕೊಂಡಿದ್ದಾರೆ, ಹಾಗೆ ತಿಳ್ಕೊಳ್ಳಿ, ಹಾಗೆ ಇರಲಿ ಅಂತ ಹೇಳಿ ನಂತರ ಅಜ್ಜಿಯನ್ನು ನೋಡಿಕೊಂಡು ಇಲ್ಲಿಂದ ಹೊರಟುಬಿಡಬೇಕು ಅಂತ ಹೇಳಿ ಅಜ್ಜಿ ರೂಮಿಗೆ ಹೋಗ್ತಾಳೆ. ಅಜ್ಜಿ ರೂಮಿಗೆ ಹೋಗಿ ಅಜ್ಜಿಯನ್ನು ಮಾತಾಡಿಸ್ತಾ ಇರ್ತಾಳೆ. ನಂತರ ಅಜ್ಜಿಯ ಕೈಯಲ್ಲಿ ಒಂದು ಸ್ಪರ್ಶ ಮಾಡ್ತಾಳೆ. ಅಜ್ಜಿಗೆ ಸ್ವಲ್ಪ ಎಚ್ಚರ ಆದಾಗೆ ಆಗುತ್ತೆ. ಅಲ್ಲಿಂದ ಅಜ್ಜಿಗೆ ಎಚ್ಚರ ಆಗಿದ್ದನ್ನು ನೋಡಿ ಜಾನ್ವಿಗೆ ತುಂಬಾ ಖುಷಿಯಾಗುತ್ತೆ. ಇದಿಷ್ಟು ಇವತ್ತಿನ ಸಂಚಿಕೆ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಜಾನ್ವಿ ಮನೆಯಿಂದ ಹೊರಗಡೆ ಹೇಗೆ ಹೋಗ್ತಾಳೆ, ಹಾಗೆ ಜಾನ್ವಿ ಮನೆಗೆ ಬಂದು ಸಿಕ್ಕಾಕೊಳ್ತಾಳ, ಚಿನ್ನಮರಿ ಬದುಕಿರುವಂಥ ವಿಷಯ ಎಲ್ಲರಿಗೂ ಗೊತ್ತಾಗುತ್ತಾ ಅಂತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.